ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿದ್ದು ಕಲ್ಯಾಣ ಕರ್ನಾಟಕದ ಜನರಿಗೆ ಬರ ಸಿಡಿಲು ಬಡಿದಂತಾಗಿದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರು ಜಲಾಶಯಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಮಾಹಿತಿ ಪಡೆದಿದ್ದಾರೆ. ಇಂದು ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಬಳಿಕ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ತುಂಗಭದ್ರಾ ಡ್ಯಾಂಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೀನಿ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಡ್ಯಾಮ್ನಲ್ಲಿ ಏನು ತೊಂದರೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೀನಿ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ತುಂಗಭದ್ರಾ ಡ್ಯಾಮ್ 3 ರಾಜ್ಯಕ್ಕೆ ಸೇರಿದ್ದು. ಹೀಗಾಗಿ ಎಲ್ಲ ಸೇರಿ ಚರ್ಚೆ ಮಾಡಿದ್ದೇವೆ. ಚೈನ್ ಲಿಂಕ್ ಕಟ್ ಬಗ್ಗೆ ತುಂಗಭದ್ರಾ ಬೋರ್ಡ್ ಚೇರ್ಮನ್ ವೀರೇಂದ್ರ ಶರ್ಮಾ ಅವರಿಗೆ ಈಗಾಗಲೇ ಪತ್ರ ಬರೆದಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೆಲವು ವಿಚಾರ ಯಾಕೆ ಈ ರೀತಿ ಆಯಿತು ಅನ್ನೋ ಬಗ್ಗೆ ಮಾಹಿತಿ ಕೊಡಲಾಗಿದೆ ಅಂತ ತುಂಗಭದ್ರಾ ಬೋರ್ಡ್ ಚೇರ್ಮನ್ ವೀರೇಂದ್ರ ಶರ್ಮಾ ಅವರಿಗೆ ನಾನು ಈಗಾಗಲೇ ಪತ್ರ ಕೂಡ ಬರೆದಿದ್ದೀನಿ. ಕೆಲವು ವಿಚಾರಗಳನ್ನ ಯಾಕೆ ಏನೇನಾಗಿದೆ ಅನ್ನೋದು ಕೆಲವೆಲ್ಲ ತಿಳಿಸಿದ್ದೀನಿ. ಮುಂದಕ್ಕೇನು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ಒಂದು ದೊಡ್ಡ ಇದನ್ನು ಮಾಡಬೇಕು ಅಂತ ಅವ್ರಿಗೂ ಕೂಡ ತಿಳಿಸಿದ್ದೀನಿ. ತುಂಗಭದ್ರಾ ಬೋರ್ಡ್ ಚೇರ್ಮನ್ ವೀರೇಂದ್ರ ಶರ್ಮಾ ಅವರಿಗೆ ನಾನು ಈಗಾಗಲೇ ಪತ್ರ ಕೂಡ ಬರೆದಿದ್ದೀನಿ. ಕೆಲವು ವಿಚಾರಗಳನ್ನ ಯಾಕೆ ಏನೇನಾಗಿದೆ ಅನ್ನೋದು ಕೆಲವೆಲ್ಲ ತಿಳಿಸಿದ್ದೀನಿ. ಮುಂದಕ್ಕೇನು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ಒಂದು ದೊಡ್ಡ ಇದನ್ನು ಮಾಡಬೇಕು ಅಂತ ಅವ್ರಿಗೂ ಕೂಡ ತಿಳಿಸಿದ್ದೀನಿ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ತಾಂತ್ರಿಕ ಸಮಸ್ಯೆಯಿಂದಾಗಿ ಇಷ್ಟು ಅವಾಂತರ ಆಗಿದೆ ಅಂತ ಬಳ್ಳಾರಿ ಸಂಸದ ಇ ತುಕಾರಾಂ ಹೇಳಿದ್ದಾರೆ. ಇನ್ನು ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಕಾರ್ಯವನ್ನ ನಿರ್ವಹಿಸುತ್ತೇವೆ, ನಾವು ರೈತರ ಜೊತೆಗೆ ಇರ್ತೇವೆ ಅಂತ ಸಂಸದ ಇ ತುಕಾರಾಂ ಹೇಳಿದ್ದಾರೆ. ದಿನಗಳಲ್ಲಿ 5-6 ದಿನದಲ್ಲಿ ಎಕ್ಸ್ಪರ್ಟ್ಸ್ನೆಲ್ಲ ಕರೆಸಿದ್ದೀವಿ. ಅದನ್ನು ಗೇಟ್ ಸರಿ ಮಾಡ್ತಕ್ಕಂಥದ್ದು ಮಾಡಿ ಈಗ ಏನು ನಮಗೆ 63ರಿಂದ 64 TMC ನೀರು ಅದರಲ್ಲಿನೇ ನಾವು ಸರಿ ಮಾಡ್ತಕ್ಕಂಥದ್ದು ನಾವು ಮಾಡ್ತೇವೆ. ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕೂಡ ಸೆಕೆಂಡ್ ವೀಕ್ ಮಟ್ಟ ನಮಗೆ 60 TMCಯಿಂದ 65 TMC ಎಕ್ಸ್ಪೆಕ್ಟೇಷನ್ ಇದೆ. ಬನ್ಯಪ್ಪ ಅಂದರೆ ಖಂಡಿತವಾಗ್ಲೂ ಮತ್ತೆ ಡ್ಯಾಮ್ ತುಂಬಂಥದ್ದು ಆಗುತ್ತೆ. ಆಗಿಬಿಟ್ಟು ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಎಲ್ಲ ಎಪಿಸಿಸಿ ಅಧ್ಯಕ್ಷರ ಸಭೆಯನ್ನ ಕರೆದಿದ್ದಾರೆ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಹೀಗಾಗಿ ನಾನು ಹೋಗ್ತಾ ಇರುವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಇದೆ. ನನಗೆ ತಿಳಿಸಿಲ್ಲ ಅಜೆಂಡಾ. ಬನ್ನಿ ಅಂತ ಹೇಳಿದರೆ ಹೋಗ್ತಾ ಇದ್ವಿ. ವಾಪಸ್ ನಾಳೆ ರಾತ್ರಿ ನಾಡಿದ್ದು ಬೆಳಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಇದೆ. ನನಗೆ ತಿಳಿಸಿಲ್ಲ ಅಜೆಂಡಾ. ಬನ್ನಿ ಅಂತ ಹೇಳಿದರೆ ಹೋಗ್ತಾ ಇದ್ವಿ. ವಾಪಸ್ ನಾಳೆ ಸಿಎಂ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ನೀಡಿದ್ದನ್ನ ಹಿಂಪಡೆಯುವಂತೆ ಸಚಿವ ಸಂಪುಟದ ನಿರ್ಣಯವನ್ನ ಗವರ್ನರ್ ಒಪ್ತಾರೆ ಎಂಬ ವಿಶ್ವಾಸ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯಪಾಲರು ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಕಾನೂನು ಪ್ರಕಾರ ಸೂಕ್ತ ನಿರ್ಧಾರ ಮಾಡ್ತಾರೆ, ಕಾನೂನು ವಿರುದ್ಧ ಹೋಗೋದಿಲ್ಲ ಅನ್ನುವಂತಹ ನಂಬಿಕೆ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗವರ್ನರು ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ನಮಗೆ ಮಾತಿಗೆ ಗೌರವ ಕೊಡ್ತಾರೆ ಅನ್ನೋದು ನಮ್ಮ ಮೇಲೆ ನಂಬಿಕೆ ಇದೆ. ಐ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ವಿತ್ ದಿ ಗವರ್ನರ್ ಆಫ್ ಕರ್ನಾಟಕ. he is a very wise senior most politician. He will not go about the law. He will respect the law. He can address the sentiments of the cabinet, and I think he will go by our request and the advice of the cabinet. ಗವರ್ನರು ಪ್ರಜ್ಞಾವಂತ ಮುಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಇನ್ನಿಲ್ಲದ ಸಂಕಷ್ಟವನ್ನ ತಂದೊಡ್ಡಿದೆ. ಅವರಿಗೆ ರಾಜ್ಯಪಾಲರ ತನಿಖೆಗೆ ಆದೇಶಿಸುವಂತೆ ಖಾಸಗಿ ದೂರಿನ ಅರ್ಜಿ ಇಂದು ಕೂಡ ವಿಚಾರಣೆ ನಡೆಯಲಿದೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಖಾಸಗಿ ದೂರಿನ ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಶುಕ್ರವಾರ ವಿಚಾರಣೆಯನ್ನ ನಡೆಸಿತ್ತು. ಇವತ್ತು ಇದೇ ಅರ್ಜಿ ವಿಚಾರಣೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಡೇ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ.
ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಮೈಸೂರು ಚಲೋ ಬೆನ್ನಲ್ಲೇ ಇತ್ತ ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ರೆಬೆಲ್ ಟೀಮ್ ಫುಲ್ ಆಕ್ಟಿವ್ ಆಗಿ ಮೀಟಿಂಗ್ ನಡೆಸಿತ್ತು. ಆದರೆ ಈಗ ಮತ್ತೊಂದು ಪಾದಯಾತ್ರೆಗೆ ಸಜ್ಜಾದ ರೆಬೆಲ್ಸ್ಗಳ ಬಗ್ಗೆ ಹೈಕಮಾಂಡ್ ರಾಜ್ಯ ಬಿಜೆಪಿಯಿಂದ ಮಾಹಿತಿಯನ್ನ ಕೇಳಿದ್ದಂತೆ. ಅದಕ್ಕೂ ಮುನ್ನ ಪ್ರತ್ಯೇಕ ಪಾದಯಾತ್ರೆಗೆ ರಾಜ್ಯ ಬಿಜೆಪಿ ಅವಶ್ಯಕತೆ ಇಲ್ಲ ಅಂದಿದ್ದಂತೆ. ಕೆಲವೇ ಕೆಲ ಸೀಮಿತ ನಾಯಕರು ಪಾದಯಾತ್ರೆಗೆ ಮುಂದಾಗ್ತಾ ಇರುವುದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೈಕಮಾಂಡ್ ವಿವರಣೆಯನ್ನ ನೀಡಿದ್ದಂತೆ. ಮೃತ ಪಿಎಸ್ಐ ಪರಶುರಾಮ ಸಾವಿನ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಕೊಪ್ಪಳಕ್ಕೆ ಭೇಟಿ ನೀಡಿದ್ದ ಬಿವೈ ವಿಜಯೇಂದ್ರ ಮೃತ ಪರಶುರಾಮ ಕುಟುಂಬವನ್ನ ಭೇಟಿಯಾಗಿ ಸಾಂತ್ವನವನ್ನ ಹೇಳಿದ್ರು. ಬಳಿಕ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಪರಾಧಿ ಯಾರು ಅಂತೇಳಿ ಹುಡುಕ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಅಪರಾಧಿ ಯಾರು ಅಂತೇಳಿ ಪರಶುರಾಮ್ ಕುಟುಂಬಕ್ಕೂ ಕೂಡ ಗೊತ್ತಿದೆ, ಅವರ ತಂದೆ ತಾಯಂದ್ರಿಗೂ ಗೊತ್ತಿದೆ, ಕುಟುಂಬದ ಸದಸ್ಯರು ಕೂಡ ಗೊತ್ತಿದೆ, ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ ಸತ್ಯ ಏನು ಅಂತೇಳಿ. ಇಷ್ಟಾದರೂ ಸಹ ತಪ್ಪಿತಸ್ಥರನ್ನ ಇವತ್ತಿಗೂ ಕೂಡ ಬಂಧನ ಮಾಡದೇ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದು ಬೋರ್ವೆಲ್ ನೀರು ಕುಡಿದು 21 ಜನರು ವಾಂತಿ ಭೇದಿಯಿಂದ ಅಸ್ವಸ್ಥಗೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸದ್ಯ ಬಿಮ್ಸ್ಗೆ 3 ಜನ, ಬೈಲಹೊಂಗಲದ ಆಸ್ಪತ್ರೆಯಲ್ಲಿ 3 ಜನರನ್ನು ದಾಖಲಿಸಲಾಗಿದೆ. ಇನ್ನುಳಿದವರಿಗೆ ಚಚಡಿ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬೋರ್ವೆಲ್ ನೀರನ್ನ ಆರೋಗ್ಯಾಧಿಕಾರಿಗಳು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಸ್ಥಳಕ್ಕೆ ಡಿಎಚ್ಒ ಮಹೇಶ್ ಕೋಣಿ ಭೇಟಿಯವರೆಗೆ ಹಸಿರು ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಲಿದೆ. ನಾಗಸಂದ್ರ ರೇಷ್ಮೆ ಸಂಸ್ಥೆ ನಡುವಿನ ಮೆಟ್ರೋ ಸಂಚಾರದಲ್ಲಿ ಸಮಯ ಬದಲಾಗಲಿದೆ. ನಾಗಸಂದ್ರ ಮಾಧವಾರ ಮಾರ್ಗದಲ್ಲಿ ಸಿಗ್ನಲಿಂಗ್ ಟೆಸ್ಟ್ ಹಿನ್ನೆಲೆಯಲ್ಲಿ ಆಗಸ್ಟ್ 13, 14, 15ರವರೆಗೆ ಪೀಣ್ಯ ಇಂಡಸ್ಟ್ರಿ ಹಾಗೂ ನಾಗಸಂದ್ರ ನಿಲ್ದಾಣಗಳ ನಡುವೆ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯವಾಗಲಿದೆ. ಇಂದು ರಾತ್ರಿ 11ರ ಬದಲಾಗಿ 10 ಗಂಟೆಯವರೆಗೆ ಮೆಟ್ರೋ ಸಂಚಾರ ಸೇವೆ ಇರಲಿದೆ. ಆಗಸ್ಟ್ 16ರಂದು ಬೆಳಗ್ಗೆ 5ರ ಬದಲು 6 ಗಂಟೆಗೆ ಮೆಟ್ರೋ ಸೇವೆ ಆರಂಭ ಆಗಲಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಖಂಡಿಸಿ ಕೋಲಾರದಲ್ಲಿ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ನಗರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟಿಸಿ ಆಕ್ರೋಶವನ್ನು ಹೊರಹಾಕಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.